ಈ ವಿಡಿಯೋನ ಕೊನೆಯ ತನಕ ನೋಡಿ. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಪಾಕಿಸ್ತಾನ ಶ್ರೀಲಂಕಾ ಮೇಲೆ ಸವಾರಿ ಮಾಡಿದೆ. ಪಾಕಿಸ್ತಾನ ವಿನ್ ಆಗಿದೆ. ಶ್ರೀಲಂಕಾ ಆಲ್ಮೋಸ್ಟ್ ಔಟ್ ಆಫ್ ಏಷ್ಯಾ ಕಪ್. ಯಾಕಂತಂದ್ರೆ ಬಾಂಗ್ಲಾದೇಶದ ಮೇಲೆ ಸೋತಿತ್ತು, ಈಗ ಪಾಕಿಸ್ತಾನದ ಮೇಲೆ ಕೂಡ ಶ್ರೀಲಂಕಾ ಸೋತಿದೆ. ಅವರ ನೆಕ್ಸ್ಟ್ ಮ್ಯಾಚ್ ಇರೋದು ನಮ್ಮ ಮೇಲೆ ಗೆಲ್ಲೋದು ಭಾರಿ ಕಷ್ಟ ಅವರಿಗೆ. ಆ್ಯಂಡ್ ಇವತ್ತು ಭಾರತ ಬಾಂಗ್ಲಾದೇಶದ ಮೇಲೆ ವಿನ್ ಆದ ಮೇಲೆ ನಂಗೆ ಭಾರತವೇ ವಿನ್ ಆಗ್ತದೆ ಅಂತ ನಂಗೆ ಅಷ್ಟು ಕಾನ್ಫಿಡೆನ್ಸ್ ಉಂಟು. ಓವರ್ ಕಾನ್ಫಿಡೆನ್ಸ್ ಅಂತ ಕೆಲವರು ಅಂದ್ಕೊಳ್ಬೋದು. ಭಾರತ ಬಾಂಗ್ಲಾದೇಶದ ವಿನ್ ಆದ ಮೇಲೆ ಒಫಿಷಿಯಲಿ ಶ್ರೀಲಂಕಾ ಟೂರ್ನಮೆಂಟಿಂದ ಔಟ್ ಆಗ್ತಾರೆ. ಶ್ರೀಲಂಕಾ ಅವರು ಫೈನಲಿಗೆ ಹೋಗ್ಲಿಕ್ಕೆ ಇನ್ನೂ ಕೂಡ ಮ್ಯಾಥಮೆಟಿಕಲಿ ಪಾಸಿಬಿಲಿಟಿ ಹೇಗೆ ಅಂತಂದರೆ, ಭಾರತ ಇವತ್ತು ಬಾಂಗ್ಲಾದೇಶದ ಮೇಲೆ ಸೋಲಬೇಕು, ಶ್ರೀಲಂಕಾ ಮೇಲೆ ಕೂಡ ಸೋಲಬೇಕು. ಆಗ ಭಾರತ ಸೂಪರ್ 4ಅಲ್ಲಿ ಒಂದೇ ಮ್ಯಾಚ್ ವಿನ್ ಆದಾಗೆ ಆಗ್ತದೆ. ಹಾಗೆ ಶ್ರೀಲಂಕಾ ಭಾರತದ ಮೇಲೆ ವಿನ್ ಆದರೆ ಶ್ರೀಲಂಕಾ ಕೂಡ ಒಂದು ಮ್ಯಾಚ್ ವಿನ್ ಆದಾಗೆ ಆಗ್ತದೆ. ಹಾಗೆಯೇ ಇದು ಬಾಂಗ್ಲಾದೇಶ 3 ಮ್ಯಾಚ್ ವಿನ್ ಆಗಬೇಕು, ನಮ್ಮ ಮೇಲೆ ವಿನ್ ಆಗಬೇಕು ಮತ್ತು ಪಾಕಿಸ್ತಾನದ ಮೇಲೂ ವಿನ್ ಆದರೆ ಆಗ ಬಾಂಗ್ಲಾದೇಶ 3ಕ್ಕೆ 3 ವಿನ್ ಆಗಿ ಫೈನಲಿಗೆ ಹೋಗ್ತದೆ. ಹಾಗೆಯೇ ಪಾಕಿಸ್ತಾನ ಹಾಗೂ ಭಾರತಕ್ಕಿಂತ ಶ್ರೀಲಂಕಾ ಏನಾದರೂ ರನ್ ರೇಟ್ ಆಧಾರದಲ್ಲಿ ಮುಂದೆ ಇದ್ದರೆ ಆಗ ಶ್ರೀಲಂಕಾ ಫೈನಲಿಗೆ ಹೋಗ್ತದೆ. ಇದೆಲ್ಲ ಸ್ವಲ್ಪ ಓವರ್ ಆಯ್ತಲ್ಲ, ಸ್ವಲ್ಪ ಅಲ್ಲ ತುಂಬ ಓವರ್ ಆಯಿತು. ಸೊ ಆದ್ದರಿಂದ ಶ್ರೀಲಂಕಾವನ್ನು ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಸದ್ಯಕ್ಕೆ ಈ ವಿಡಿಯೋ ಮಾಡುವಾಗ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಇವತ್ತು ನೈಟ್ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತದೆ. ಸೊ ಭಾರತ ಫೈನಲಿಗೆ ಖಂಡಿತ ಹೋಗೇ ಹೋಗ್ತದೆ. ಭಾರತದ ಅಗೇನ್ಸ್ಟ್ ಬಾಂಗ್ಲಾದೇಶ ಬರ್ತದ ಅಥವಾ ಪಾಕಿಸ್ತಾನ ಬರ್ತದ ಅನ್ನುವಂತಹ ಒಂದು ಕುತೂಹಲಕಾರಿ ಘಟ್ಟ ಅಂತ ಹೇಳ್ಬೋದು. ಯಾರು ಬಂದ ಎರಡು ಆಯಿತಾ. ನನಗೆ ಶ್ರೀಲಂಕಾ ಬರಬೇಕಂತ ಇತ್ತು ಫೈನಲಿಗೆ, ಬಟ್ ಎನಿವೇಸ್ ಶ್ರೀಲಂಕಾ ಬರುವುದಿಲ್ಲ ಅಂತ ಯಾಕೋ ಅನ್ನಿಸ್ತಾ ಉಂಟು. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಶ್ರೀಲಂಕಾ ಹೊಡೆದದ್ದು 133 ರನ್. ವಾವ್, 133 ರನ್ ಹೇಗೆ ಡಿಫೆಂಡ್ ಮಾಡೋದು? ಆದರೂ ಕೂಡ ಡಿಫೆಂಡ್ ಮಾಡಬಹುದು ಒಂದು ರೇಂಜಿಗೆ ಅಂತ ತೋರಿಸಿಕೊಟ್ರು. ಇನ್ನೊಂದು ವಿಕೆಟ್ ಪಾಕಿಸ್ತಾನದ ಏನಾದ್ರು ಬಿದ್ದಿದ್ದರೆ ಆಗ ಮ್ಯಾಚ್ ಇನ್ನೂ ಕೂಡ ಕ್ಲೋಸ್ ಆಗ್ತಾ ಇತ್ತು. 133 ರನ್ನಿಗೆ 8 ವಿಕೆಟ್. ಕಮಿಂಡು ಮೆಂಡಿಸ್ ಅವರೊಂದು 50 ರನ್ ಹೊಡೆದು ಬಿಟ್ಟರೆ ಬೇರೆ ಯಾರ ಕಡೆಯಿಂದ ಸಹ ಒಂದು ನೋಟೇಬಲ್ ಕಾಂಟ್ರಿಬ್ಯೂಷನ್ ಬರಲಿಲ್ಲ. 44 ಬಾಲಿಗೆ 50 ರನ್ ಕಮಿಂಡು ಮೆಂಡಿಸ್ ಹೊಡೆದ್ರು. ಮಿಕ್ಕಿದಂಥವ್ರು ಯಾರು ಎಂಥದ್ದು ಆಡ್ಲಿಕ್ಕೆ ಹೋಗಲಿಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು, ಅವಾರ್ಡ್ ಸಿಕ್ಕಿದ್ದು ಹುಸೇನ್ ತಲತ್ ಅವರ ಆಲ್ರೌಂಡರ್, ಪಾಕಿಸ್ತಾನದ ಆಲ್ರೌಂಡರ್. ಬ್ಯಾಟಿಂಗಲ್ಲಿ ಕೂಡ ಒಂದು ನಾಟ್ಔಟ್ 35+ ಇತ್ತು ಅವರ ಸ್ಕೋರ್. ಆ್ಯಂಡ್ ಬೌಲಿಂಗಲ್ಲಿ 2 ವಿಕೆಟ್, 3 ಓವರಿಗೆ 18 ರನ್ನಿಗೆ 2 ವಿಕೆಟ್. ಅವರು ಹಾಕಿದಂಥ ಫಸ್ಟ್ 2 ಬಾಲ್ಗೆ 2 ವಿಕೆಟ್ ಅವರು ತೆಗೆದುಕೊಂಡಿದ್ರು. ಬಟ್ ಮೇಜರ್ ಈ ಒಂದು ಮ್ಯಾಚಲ್ಲಿ ಮಜಾ ಬಂತು ಗುರು ಅಂತ ಅನಿಸಿದ್ದು ಹಸರಂಗ ಮತ್ತು ಈ ಒಂದು ಅಧಿಕ ಪ್ರಸಂಗಿ ಅಬ್ರಾರ್ ಅಹ್ಮದ್. ಇದು ಒಂದು ಬ್ಯಾಂಟರ್, ಅದು ಜಗಳ ಅಂತೆಲ್ಲ ಹೇಳಿಕೆ, ಒಂದು ಲೈಟಾಗಿ ಬ್ಯಾಂಟರ್. ಏನಂತಂದ್ರೆ ಹಸರಂಗ ಅವರ ವಿಕೆಟನ್ನು ಈ ಒಂದು ಅಧಿಕ ಪ್ರಸಂಗಿ ಅಬ್ರಾರ್ ಅಹ್ಮದ್ ವಿಕೆಟ್ ತೆಗೆದ ಕೂಡಲೇ ಅಂತ ಸೆಲೆಬ್ರೇಟ್ ಮಾಡಿದ್ರು. ಅದು ಸೆಲೆಬ್ರೇಷನ್, ಹಸರಂಗ ಅವರ ಸೆಲೆಬ್ರೇಷನ್ ಯೂಶ್ವಲಿ. ಕೊನೆಗೆ ಬಡ್ಡಿ ಸಮೇತ ಅದನ್ನು ವಾಪಸ್ ಕೊಟ್ಟರು ಹಸರಂಗ ಅವರು. ಆಯಿತಾ. ನನಗೆ ಈಗ ಮ್ಯಾನ್ ಆಫ್ ದ ಮ್ಯಾಚ್ ತಲತಿಗೆ ಕೊಟ್ಟಿದ್ರೂ ಕೂಡ ಈ ಅಧಿಕ ಪ್ರಸಂಗಿ ಅಬ್ರಾರ್ ಅಹ್ಮದ್ 4 ಓವರಿಗೆ ಕೇವಲ 8 ರನ್ ಬಿಟ್ಕೊಟ್ಟರು. ಅದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಅನಿಸೋದು. ಎಲ್ಲಿ ಮಾರ್ರೆ ಅಭಿಷೇಕ್ ಶರ್ಮಾ ನಾಯಿಗೆ ಹೊಡೆದಿದ್ದೀನಿ ಇದಕ್ಕೆ ಯಾರಿಗೆ, ಅಬ್ರಾರ್ ಅಹ್ಮದ್ಗೆ 4 ಓವರಿಗೆ ಜಸ್ಟ್ 8 ರನ್. ಸಿಕ್ಕಾಪಟ್ಟೆ ಕಡಿಮೆ ಆಯಿತು. ಸೊ 4 ಓವರಿಗೆ ಅಟ್ಲೀಸ್ಟ್ ಒಂದು 30-32 ರನ್ ಹೊಡೆಸ್ಕೊಂಡಿದ್ದಿದ್ರು ಕೂಡ ಆವಾಗ ಮ್ಯಾಚ್ ಶ್ರೀಲಂಕಾ ವಿನ್ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ 4 ಓವರಿಗೆ 8 ರನ್ ಅದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಅಂತ ನನಗೆ ಅನ್ನಿಸ್ತಾ ಇರೋದು. ಇವರ ಚೇಸಿಂಗ್ ಸ್ಟಾರ್ಟ್ ಆಯಿತು, ಪಾಕಿಸ್ತಾನದ ಚೇಸಿಂಗ್ ಸ್ಟಾರ್ಟ್ ಆಯಿತು. ಚೇಸಿಂಗ್ ಅವ್ರದ್ದೊಂದು ಗನ್ ಮ್ಯಾನ್, ಅದೊಂದು ವಿಚಿತ್ರ ಸೆಲೆಬ್ರೇಷನ್. ಫರ್ಹಾನ್ ಮತ್ತು ಫಕರ್ ಜಮಾನ್ ಒಂದು ರೇಂಜಿಗೆ ಚಂದ ಮಾಡಿ ಆಡ್ತಾ ಇದ್ರು. ಯಾವಾಗ ಇವರಿಬ್ರು ಔಟ್ ಆದ್ರಲ್ಲ, ಮತ್ತೆ ಡಮಾರ್ ಅಂತ ದ ಫೇಮಸ್ ಪಾಕಿಸ್ತಾನ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು. ನೀವು ಶ್ರೀಲಂಕಾ 58 ರನ್ನಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದ್ರೆ ಪಾಕಿಸ್ತಾನ 57 ರನ್ನಿಗೆ 4 ವಿಕೆಟ್. 80 ರನ್ನಿಗೆ 6 ವಿಕೆಟ್ ಶ್ರೀಲಂಕಾ ಕಳೆದುಕೊಂಡಿದ್ರೆ 80ಕ್ಕೆ 5 ಪಾಕಿಸ್ತಾನ. ಸೊ 1 ವಿಕೆಟ್ ಹಿಂದೆ ಇತ್ತು. ಎಲ್ಲಿಯಾರು ಇನ್ನೊಂದು ವಿಕೆಟ್ ಬಿದ್ದಿದ್ದರೆ ಆವಾಗ ಮ್ಯಾಚ್ ಇನ್ನೂ ಕೂಡ ಕ್ಲೋಸ್ ಆಗ್ತಾ ಇತ್ತೋ ಏನು ಅಂತ ನಂಗೆ ಅನಿಸೋದು. ಬಡ್ಡಿ ಸಮೇತ ಏನು ಕೊಟ್ಟರು ಹಸರಂಗ ಅವರು, ಅವರ ಒಂಥರ ಮಿನಿ ಡಕ್ ಮಾಸ್ಟರ್ ಸೈಮ್ ಅಯೂಬ್ ಅವರನ್ನು ಬೋಲ್ಡ್ ಮಾಡಿದ ಕೂಡಲೇ ಆ ಕಡೆ ತಿರುಗಿ, ಡಗ್ಔಟ್ ಕಡೆ ತಿರುಗಿ, ಈ ಅಬ್ರಾರ್ ಅಹ್ಮದ್ ಒಂದು ಸ್ಟೈಲ್ ಉಂಟಲ್ಲ, ಎಂತ ಈಗ ವಿಕೆಟ್ ತೆಗೆದುಕೊಳ್ಳಿ ಹೀಗೆ ಗಿಲ್ಲಿಗೆ ಮಾಡಿದ್ನಲ್ಲ, ಹಾಗೆ ಅಬ್ರಾರ್ ಅಹ್ಮದ್ ಕಡೆಗೆ ತಿರುಗಿ ಹಸರಂಗ ಅವರು ಹೀಗೆ ಮಾಡಿದ್ರು. ಆ್ಯಂಡ್ ಈವನ್ ಒಂದು ಬ್ರಿಲಿಯಂಟ್ ಕ್ಯಾಚ್ ಫಕರ್ ಜಮಾನಿದು, ಈ ಬ್ರಿಲಿಯಂಟ್ ಕ್ಯಾಚ್ ಹಿಡಿದಿದ್ರು. ಎಂಥ ಕ್ಯಾಚ್ ಮಾರ ಹಸರಂಗ ಹಿಡಿದದು. ಮೇ ಬಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆದರೂ ಆಗ್ಬೋದು. ಸೂಪರ್ ಕ್ಯಾಚ್. ಆ ಕ್ಯಾಚ್ ಹಿಡಿದ ಕೂಡಲೇ ಡಗ್ಔಟ್ ಕಡೆಗೆ ತಿರುಗಿ, ಪಾಕಿಸ್ತಾನದ ಡಗ್ಔಟ್ ಕಡೆ ತಿರುಗಿ ಅಬ್ರಾರ್ ಅಹ್ಮದ್ ಅನ್ನು ನೋಡಿ ಹೀಗೆ ಮಾಡಿದ್ದು. ಸೊ ಎಂಥ ನ್ಯೂಟನ್ಸ್ ಥರ್ಡ್ ಲಾ ನನಗೆ ನೆನಪಾಯ್ತು.
ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಹಾಗೆ ಒಂದು ಆ್ಯಕ್ಷನ್ ಹೀಗೆ ಮಾಡಿದ್ದಕ್ಕೆ ಅಪೋಸಿಟ್ ರಿಯಾಕ್ಷನ್ ಕೂಡ ಹೀಗೆ ಇತ್ತು. ನನಗೆ ಮ್ಯಾಚ್ ಆದಮೇಲೆ ಎಲ್ಲ ಹಗ್ ಮಾಡಿದ್ರು ವಾಟ್ ಎವರ್ ಇಟ್ ಈಸ್. ಬಟ್ ಏನು ಮುಳುಗುತ್ತಿದ್ದ ಹಡಗನ್ನು ಒಂದು ಚೂರಿ ಎತ್ತಿದ್ದು ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದಂತಹ ಅವರು ಆಲ್ರೌಂಡರ್ ಹುಸೇನ್ ತಲತ್ ಮತ್ತು ನವಾಜ್ ಲಾಸ್ಟ್ಗೆ ಡಬ ಒಂದೇ ಓವರಲ್ಲಿ 3 6 ಎಲ್ಲ ಹೊಡೆದು ಲಾಸ್ಟ್ 4 ಓವರ್ಗೆ 26 ರನ್ ಬೇಕಿತ್ತು. ಅದನ್ನು 2 ಓವರಲ್ಲಿ ಹೊಡೆದಾಕಿದ್ರು ಪಾಕಿಸ್ತಾನ. ಎಟ್ ದ ಎಂಡ್ ನೋಡುವಾಗ ಕಂಫರ್ಟೇಬಲ್ ವಿಕ್ಟ್ರಿ ಅಂತ ಅನ್ನಿಸ್ತದೆ ಪಾಕಿಸ್ತಾನದವರಿಗೆ. ಬಟ್ ಸ್ಟಿಲ್ ಆ ಒಂದು ಅಬ್ರಾರ್ ಅಹಮದ್ ಮತ್ತು ಹಸರಂಗ್ ಅವ್ರದ್ದು ಇದಿದು ಮೂಮೆಂಟ್ ಬಿಟ್ಟರೆ ಮ್ಯಾಚ್ ಓವರಾಲ್ ಮ್ಯಾಚ್ ನೋಡಿದ್ರೆ ಸ್ವಲ್ಪ ಬೋರಿಂಗ್ ಮ್ಯಾಚ್ ಥರವೇ ಇತ್ತು. ವಿಡಿಯೋನು ಕೊನೆಯ ತನಕ ನೋಡಿ ಅಂತ ಹೇಳಿದ್ದು ಯಾಕೆ ಅಂತಂದರೆ, ನಾನು ಎಲ್ಲ ವಿಡಿಯೋದಲ್ಲೂ 28ರ ತನಕನೂ ಹೇಳ್ತೇನೆ. ನಾನು 28ನೇ ತಾರೀಕು ನೈಟ್ ವಿಡಿಯೋ ಬರೋದಿಲ್ಲ, ಆಯಿತಾ. 28 ಇಂಡಿಯಾ ವರ್ಸಸ್ ಯಾವ ಟೀಮ್ ಇರ್ತದೋ ಗೊತ್ತಿಲ್ಲ, ಪಾಕಿಸ್ತಾನನೋ ಬಾಂಗ್ಲಾದೇಶದ ಯಾವುದೋ ಈ 2 ಟೀಮಲ್ಲಿ ಒಂದು ಟೀಮ್ ಫೈನಲ್ ಆಡುತ್ತೆ ಫಾರ್ ಶೋರು. ಸೊ ಆ ಮ್ಯಾಚಿನ ವಿಡಿಯೋ 29ನೇ ತಾರೀಕಿಗೆ ಬರ್ತದೆ. ಯಾಕಂತಂದರೆ 28ನೇ ತಾರೀಕು ಮೈಸೂರು ದಸರಾ, ಅಲ್ಲಿ ಪ್ಯಾಲೇಸ್ ಎದುರುಗಡೆ ವಿಜಯ್ ಪ್ರಕಾಶ್ ಸರ್ ಅವರ ಜೊತೆ ನಾನು ಹಾಡ್ತಾ ಇದ್ದೇನೆ. ಯಾರಾದರೂ 28ನೇ ತಾರೀಕು ಮೈಸೂರಿನವರು ಈ ವಿಡಿಯೋ ನೋಡ್ತಾಯಿದ್ರೆ ಅಥವಾ ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ದಸರಾ ನೋಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ದಯವಿಟ್ಟು ಈ ಕಾನ್ಸರ್ಟ್ ಅಟೆಂಡ್ ಆಗಿ. ಮೈಸೂರು ಪ್ಯಾಲೇಸಲ್ಲಿ ನಡೀತಾ ಇರುವಂತಹ ಒಂದು ಕಾನ್ಸರ್ಟ್, ವಿಜಯ್ ಪ್ರಕಾಶ್ ಅವರ ಕಾನ್ಸರ್ಟಲ್ಲಿ ನಾನು ಹಾಡ್ತಾ ಇದ್ದೇನೆ. ಸೊ 28ರ ಫೈನಲಿನ ವಿಡಿಯೋ ಮರುದಿನ ಬರ್ತದೆ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಯಾಕಂತಂದರೆ ಸುಮ್ಮನೆ ನೀವು ಕಾಯ್ತಾ ಕೂತ್ಕೊಂಡಿರೋದು ನನಗೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಇರುತ್ತೆ, ಬ್ರೋ ನಾವು ಕಾಯ್ತಾ ಇದ್ದೇವೆ ಎಲ್ಲಿ ವಿಡಿಯೋಲಿ ಅಂತ. 28ನೇ ತಾರೀಕು ವಿಡಿಯೋ ಬರೋದಿಲ್ಲ, 29ಕ್ಕೆ ಬರುತ್ತೆ. ಸರಿಯಾಗಿದೆ ಬರುವ. ನಮಸ್ಕಾರ.